ಸತ್ಯ ಮತ್ತು ಅಸತ್ಯ ಅಂದರೆ ಎರಡೈತೆ ಇಲ್ಲಿ. ಸತ್ಯ ಅಸತ್ಯ ಅಂತ ಇರೋದು ಒಂದು ಪಕ್ಷ, ಆಮೇಲೆ ಅಸತ್ಯ ಅನ್ನುವುದರ ಒಂದು ಸೋಂಕು ಇಲ್ಲದಂತಹ ಒಂದು ಸತ್ಯ ಅಂತ. ನಾವು ಜಗತ್ತಿನಲ್ಲಿ ಜಗತ್ತು ಜೀವ ಜಗತ್ತು ಹಾಗೆ ಅಂದ್ಕೊಂಡು ಇರೋವರೆಗೂ ಮತ್ತು ಸತ್ಯ ಅಸತ್ಯ ಅಂತ ದ್ವಂದ್ವ ಇಟ್ಕೊಂಡೇ ನಾವು ಚಿಂತನೆ ಮಾಡಬೇಕು. ಇನ್ನೊಂದು ಅಚಿಂತ್ಯ ಅಂತ ಇದೆ, ಅಲ್ಲಿ ಅದು ಅಸತ್ಯದ ಸೋಂಕಿಲ್ಲದಂತಹ ಒಂದು ಸತ್ಯ ಅಂತ. ಅಂದರೆ ಇಲ್ಲಿ ಜಗತ್ತಲ್ಲಿ ಯೋಚನೆ ಮಾಡೋವರೆಗೂ ಸುಖ ದುಃಖ, ಅಂದರೆ ನನಗೆ ದಣಿವಾಗ್ತತೆ, ಆಮೇಲೆ ಹಾಯ್ ಅನ್ನಿಸ್ತತೆ, ಹಸಿವಾಗ್ತತೆ, ಊಟ ಮಾಡಿದರೆ ಖುಷಿ ಆಗ್ತತೆ, ಅಂದರೆ ಸ್ವಲ್ಪ ಕಷ್ಟ ಸ್ವಲ್ಪ ಸುಖದ ಅನುಭವ ಹಾಗೆ. ಆಮೇಲೆ ಹಂಗೇ ಇದು ಅಸತ್ಯ ಮತ್ತು ಇದು ಸತ್ಯ ಅಂತ ಹೀಗೆ. ಆದರೆ ನಾನು ಸ್ವೀಕಾರ ಮಾಡ್ತಾ ಇರುವಂತಹ ದುಃಖ ಆಗಿರಬಹುದು, ಕಷ್ಟ ಆಗಿರಬಹುದು, ಅಸತ್ಯ ಇರಬಹುದು, ಅದು ಮತ್ತೆ ಒಂದು ಅಸತ್ಯಕ್ಕೆ ಜನ್ಮ ಕೊಡ್ತಾ ಇದೆಯಾ ಅನ್ನೋದು, ಅಥವಾ ನಾನು ಅನುಭವಿಸ್ತಾ ಇರುವಂತಹ ಸುಖ ನೆಮ್ಮದಿ ಅಥವಾ ಅದು ಸತ್ಯ, ಅದರ ಗರ್ಭದೊಳಗೆ ಅಸತ್ಯ ಹುದುಕೊಂಡೈತಾ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಹೊರಗಡೆ ಕಾಣಿಸೋ ಹಾಗೆ ಇದು ಯಾವುದೂ ಇಲ್ಲ. ಅದರ ಗರ್ಭದೊಳಗೆ ಏನು ವಿಕಾಸ ಆಗ್ತೈತೆ ಅನ್ನೋದನ್ನು ನಾವು ಸ್ವಲ್ಪ ನೋಡಬೇಕು. ಅದು ಮೇಲ್ನೋಟಕ್ಕೆ ಕಾಣಿಸಲ್ಲ. ಮೇಲ್ನೋಟಕ್ಕೆ ಸತ್ಯ ಅಂತ ಅನಿಸಿದರೂ ಕೂಡ ಅದು ವಾಸ್ತವದಲ್ಲಿ ಸತ್ಯವಾಗಿ ಇರೋದಿಲ್ಲ. ಈಗ ಸತ್ತ ಹೆಣ ಅದು ನಮಗೆ ಕಣ್ಣು ಮೂಗು ಕೈ ಕಾಲು ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ಅದು ಕ್ಷಣ ಕ್ಷಣಕ್ಕೂ ಕೂಡ ವಿನಾಶ ಆಗ್ತಾ ಇದೆ. ಒಂದು ಕ್ಷಣ ಕೂಡ ಅಲ್ಲಿ ವಿಕಾಸದ ಭರವಸೆ ಇಲ್ಲ ಅಂತ. ಈಗ ಬಾವಿ ಕಾಣಿಸ್ತತೆ, ಅಲ್ಲಿ ಬಾವಿ ಇದೆ ಅಂತ ಅನ್ನಿಸ್ತತೆ, ಆದರೆ ಅದ್ರ ಹತ್ತಿರ ಹೋಗಿ ಇಣುಕಿ ನೋಡಿದಾಗಲೇ ನಮ್ಗೆ ಗೊತ್ತಾಗೋದು ಅದರಲ್ಲಿ ನೀರು ಇದೆಯಾ ಅಥವಾ ಬರೀ ಬಾವಿ ಮಾತ್ರ ತೋರಿಕೆಗೆ ಬಾವಿಯಾಗಿ ಕಾಣಿಸ್ತಾ ಇದೆಯಾ ಅಂತ. ನೋಡೋಕ್ಕೆ ಬಾವಿ, ಆದರೆ ಅದರಲ್ಲೆಲ್ಲ ಕಸ ಬೆಳೆದಿರುತ್ತೆ, ಆಮೇಲೆ ಬೇಡವಾದ ಎಲ್ಲ ಕ್ರಿಮಿಕೀಟಕಗಳು ವಾಸ ಮಾಡ್ತಿರ್ತವೆ. ಆ ಥರ ನಮಗೆ ಬೇಕಾಗಿರೋ ನೀರು ಅಲ್ಲಿ ಇರಬಹುದು, ಇರಲಿಕ್ಕಿಲ್ಲ. ಅಂದರೆ ಕಾಣಕ್ಕೆ ಬಾವಿ, ಆದರೆ ವಾಸ್ತವದಲ್ಲಿ ಅಲ್ಲಿ ನೀರು ಇರಲಿಕ್ಕಿಲ್ಲ ಅಂತ. ಹಾಗೆ ಸಂದೇಹ ಪಡಬೇಕು. ಕಾಣಕ್ಕೆ ಬಾವಿ, ನೀರು ಇರಬಹುದು, ಇರಲಿಕ್ಕಿಲ್ಲ. ಕಾಣಕ್ಕೆ ಸ್ಮಶಾನದಲ್ಲಿ ಕಾಣಕ್ಕೆ ದೇಹ, ಆದರೆ ಅದು ಜೀವಂತವಾಗಿರಬಹುದು ಅಥವಾ ಕ್ಷಣ ಕ್ಷಣಕ್ಕೂ ವಿನಾಶದ ಕಡೆಗೆ ಅದು ಹೋಗ್ತಾ ಇರಬಹುದು. ಇದೊಂಥರ ತೋರಿಕೆಗೆ. ಈಗ ಹುಡುಗ ಓದ್ತಿದ್ದಾನೆ, ಅವನು 7ನೇ ಕ್ಲಾಸ್ ಮುಗಿಸಿದ, SSLC ಮುಗಿಸ್ದ, PUCನೂ ಮುಗಿಸ್ದ, ಡಿಗ್ರಿನೂ ಮುಗಿಸ್ದ. ಹೌದು, ಡಿಗ್ರಿ ಮಾಡಿದ್ದಾನೆ, ವಿದ್ಯಾವಂತ ಅಂತ ಕಾಣಿಸ್ತಾನೆ. ಆದರೆ ವಾಸ್ತವದಲ್ಲಿ ಅವನ ಬುದ್ಧಿ ಸ್ಥಿರವಾಗಿದೆಯಾ, ಅವನು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಾನ ಅಂತ ನೋಡಿದರೆ ಯಾವಾಗಲೂ ಸರ್ಕಾರದ ಸವಲತ್ತುಗಳಿಗೆ ಎಲ್ಲಿ ನೌಕರಿ ಸಿಗ್ತತೆ, ಇವರು ಸಂಬಳ ಕೊಡ್ತಾರೆ, ಯಾರಿಗೆ ಎಷ್ಟು ದುಡ್ಡು ಕೊಟ್ಟರೆ ನನಗೇನಾದರೂ ಸರ್ಕಾರಿ ನೌಕರಿ ಸಿಕ್ಕತ್ತೆ ಅಂತ ಅವನು ಜೋತು ಬಿದ್ದಿರ್ತಾನೆ. ಇಡೀ ದಿನ ಕೆಲಸ ಮಾಡಲ್ಲ. ನನಗೆ ಯಾವಾಗ ಒಂದು ಹುದ್ದೆ ಸಿಗುತ್ತೋ ಆವಾಗಲೇ ನಾನು ಹೋಗಿ ನನ್ನ ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಂತ ಕಲ್ಪನೆ ಮಾಡಿಕೊಂಡು ಏನೆಲ್ಲ ಗಂಡಾಗುಂಡಿ ಮಾಡ್ತಿರ್ತಾನೆ. ಇದು ಯಾವುದು ವಿದ್ಯಾವಂತಿಕೆಯ ಲಕ್ಷಣ ಅಲ್ಲ. ಆದರೆ ಮತ್ತು ಅವನಿಗೆ ಡಿಗ್ರಿ ಇದೆ, ಇಷ್ಟು ವರ್ಷ ಓದಿದ್ದಾನೆ, 10 ವರ್ಷ 15 ವರ್ಷ 20 ವರ್ಷಗಟ್ಟಲೆ ಓದಿದ್ದಾನೆ, ಅವನಿಗೆ ವಿದ್ಯಾವಂತ ಅನ್ನಕ್ಕೆ ಬರಲ್ವಾ? ಅವನಿಗೆ ಸ್ವತಂತ್ರವಾಗಿ ವಿಚಾರ ಮಾಡೋ ಶಕ್ತಿ ಇಲ್ಲ. ಯಾವುದ್ರ ಗೊಡವೆ ಇಲ್ದಂಗೆ ಈ ಕ್ಷಣಕ್ಕೆ ನಾನು ಏನು ಕೆಲಸ ಮಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಅವನ ಬುದ್ಧಿ ಸ್ಥಿರವಾಗಿಲ್ಲ.
ಅದು ಮುಲಾಜಿಗೆ ಬೀಳ್ತಾನೆ, ಅಲ್ಲಿ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾನೆ. ಅವ್ರಿಗೆ ದುಡ್ಡು ಕಾಸು ಕೊಟ್ಟರೆ ಏನಾದ್ರು ನನಗೆ ಉದ್ಯೋಗ ಸಿಗತ್ತೆ ಅಂತ ಆ ಕಡೆ ಬೆನ್ನು ಹತ್ತಿ ಇವತ್ತಿನ ಈ ಕ್ಷಣದ ಉದ್ಯೋಗ ಏನು ಮಾಡಬೇಕು ಅನ್ನೋ ಪ್ರಜ್ಞೆ ಅವನಿಗಿಲ್ಲ ಅಂತಂದರೆ ಅವನಿಗೆ ವಿದ್ಯಾವಂತ ಅನ್ನಕ್ಕೆ ಬರಲ್ಲ. ತೋರಿಕೆಗೆ ಅವನು ಪದವಿ ಪ್ರಶಸ್ತಿ ಎಲ್ಲ ಇದ್ದರೂ ಕೂಡ ಸ್ವತಂತ್ರವಾದ ವಿಚಾರ ಮಾಡುವ ಶಕ್ತಿ ಇಲ್ಲದೆ ಅವನು ವಿದ್ಯಾವಂತ ಅನ್ನಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ಇದಕ್ಕೆ ತೋರಿಕೆಯ ಸತ್ಯ. ಅಂದರೆ ವೈದ್ಯ ಹೌದು, ಕಾಣಿಸ್ತಾನೆ, MBBS ಮಾಡಿದ್ದಾನೆ, MS ಮಾಡಿದ್ದಾನೆ, ಅವನ ಸುತ್ತಮುತ್ತಲೂ ಭಯಂಕರವಾದ ಎಲ್ಲ ಉಪಕರಣಗಳಿದೆ. ಆಮೇಲೆ ವೈಭವೋಪೇತವಾದ ಆಸ್ಪತ್ರೆ ಇದೆ, ಅವನ ಸುತ್ತಮುತ್ತಲೂ ಕೆಲಸಗಾರರಿದ್ದಾರೆ, ಶಸ್ತ್ರಗಳಿದ್ದಾವೆ, ಅಸ್ತ್ರಗಳಿದ್ದಾವೆ, ಚಿಕಿತ್ಸೆ ಮಾಡ್ತಾನೆ, ಔಷಧಿಗಳಿದೆ. ಆದರೆ ಅಲ್ಲಿ ಬರುವಂತಹ ರೋಗಿ ಒಂದು ರೋಗ ಅಂತ ಬಂದು ಮತ್ತೆ ಒಂದು ರೋಗ ಅಂಟಿಸ್ಕೊಂಡು ಹೋಗ್ತಾನೆ. ಅವ್ನಿಗೆ ಯಾವತ್ತೂ ಆರೋಗ್ಯದ ಅನುಭವನೇ ಸಿಕ್ಕಲ್ಲ. ವೈದ್ಯ ಅವನ ಬಾಯಿಯಿಂದ ಈ ರೋಗಿಗೆ ಈ ಒಂದು ಆರೋಗ್ಯ ನಿಯಮ ಪಾಲಿಸು ಅನ್ನುವಂಥ ಒಂದು ಮಾತು ಅವನ ಬಾಯಿಂದ ಬರ್ತಿಲ್ಲ. ರೋಗ ಔಷಧಿ ಬಿಟ್ಟರೆ ಯಾವ ಮಾತುಕತೆನೂ ಇಲ್ಲ ನಮ್ಮಲ್ಲಿ. ನೋಡಿ, ನಾನು ಬೆಳಗಾವಿ KLನಲ್ಲಿ ಒಂದು ಸತಿ ಯಾರಿಗೂ ಹುಷಾರಿರಲಿಲ್ಲ, ನನಗೆ ತುಂಬ ಬೇಕಾದವರು ಅಂತ ಹೋದರೆ, ನಾನು ಒಂದು ಲಿಂಬೆಹಣ್ಣು ಹುಡುಕಿದರೆ ಇಡೀ KL ಕ್ಯಾಂಪಸ್ನಲ್ಲಿ ನನಗೆಲ್ಲೂ ಒಂದು ಲಿಂಬೆಹಣ್ಣು ಸಿಕ್ಕಲಿಲ್ಲ. ಅದಕ್ಕೋಸ್ಕರ ನಾನು KL ಕ್ಯಾಂಪಸ್ ಬಿಟ್ಟು ದೂರ ಬರಬೇಕು. ನೋಡಿ ಇದು ಆರೋಗ್ಯ ಕ್ಷೇತ್ರವೋ ಅಥವಾ ಇದು ರೋಗ ಕ್ಷೇತ್ರವೋ? ಪ್ರಶ್ನೆ. ಒಂದು ಲಿಂಬೆಹಣ್ಣು ಅದರಲ್ಲಿ ಎಷ್ಟು ಶಕ್ತಿ ಇದೆ, ರೋಗಿಗೆ ಅದು ಅತ್ಯಂತ ಅವಶ್ಯಕತೆ ಇದೆ. ಯಾವುದೇ ರೋಗ ಬರಲಿ, ನೀನು ಒಂದಿಷ್ಟು ಉಗುರು ಬೆಚ್ಚಗಿರೋ ನೀರು, ಲಿಂಬು ರಸ ಕೊಡ್ತಾ ಹೋದರೆ ಅದು ಎಂಥ ರೋಗ ಇದ್ದರೂ ಕೂಡ ವಾಸಿ ಆಗಬೇಕು. ಎಂತಹ ಖಿನ್ನತೆಯೊಳಗಿದ್ದರೂ ಕೂಡ, ಹಾಸಿಗೆ ಹಿಡ್ದಿದ್ರೂ ಕೂಡ ನೀವು ಬರೀ ಲಿಂಬೆ ನೀರು ಕೊಡ್ತಾ ಇರಿ, ಬೇರೆ ಏನೂ ಕೊಡಬೇಡಿ, ಅವನು ಚೇತರಿಸಿಕೊಂಡು ಎದ್ದು ಕೂತ್ಕೊಳ್ಳೇಬೇಕು. ಆದರೆ ಇಡೀ ಕ್ಯಾಂಪಸ್ನಲ್ಲಿ ಒಂದು ಲಿಂಬೆ ಹಣ್ಣಿಲ್ಲ. ಅಂದರೆ ಹೇಗೆ ಸತ್ಯವನ್ನು ಮರೆಮಾಚಲಾಗಿದೆ, ವ್ಯವಸ್ಥೆ ಹೇಗೆ ಸತ್ಯವನ್ನು ಮರೆಮಾಚುತ್ತದೆ. ನಾನು ಮೊನ್ನೆ ನಿಮಾನ್ಸಕ್ಕೆ ಹೋಗಿದ್ದೆ, ಅಲ್ಲೊಂದು ರಿಸರ್ಚ್ ನಡೆದಿತ್ತು. ಅವರು ಇನ್ನು ಮುಂದೆ ಈ 2050 ಇಸ್ವಿಗೆಲ್ಲ ಈಗಾಗತ್ತಲ್ಲ, ಈಗ ಹಂಗೆ BP ಶುಗರ್ ಎಲ್ಲರಿಗೂ ನಮ್ಮ ಮನೆಯಲ್ಲೂ ಶುಗರ್ ಇದೆ, ನಿಮ್ಮ ಮನೆಯಲ್ಲೂ ಶುಗರ್ ಇದೆ ಅಂತ ಮನೆ ಮಾತಾಗ್ತಾ ಇದೆಯಲ್ಲ, ಹಾಗೆ ಇನ್ನು 2050 ಇಸ್ವಿಗೆಲ್ಲ ಮರವಿನ ಕಾಯಿಲೆ, ಅಲ್ಝೈಮರ್ ಅಂತ. ನನ್ನ ಹೆಸರು ನನಗೆ ನೆನಪಿರಲ್ಲ, ಗಂಡನಿಗೆ ಗಂಡ ಅಂತ ಗೊತ್ತಾಗಲ್ಲ, ಹೆಂಡತಿಗೆ ಹೆಂಡತಿ ಅಂತ ಗೊತ್ತಾಗಲ್ಲ, ಮಕ್ಕಳ ಹೆಸರು ಕೂಗೋಕ್ಕಾಗಲ್ಲ. ಆ ಥರ ಮರವಿನ ಕಾಯಿಲೆ ಸಾಂಕ್ರಾಮಿಕದ ಥರ ಈಗ ಹೆಂಗೆ ಸಕ್ಕರೆ ಕಾಯಿಲೆ ಹಬ್ಬತಾ ಇದೆಯಲ್ಲ, ಹಾಗೆ ಹಬ್ಬೋ ಸಾಧ್ಯತೆ ಇದೆ ಅಂತ ಜಾಗತಿಕವಾಗಿ ಒಂದು ಜಾಗೃತಿ ಬಂದು ಅದರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಆರೋಗ್ಯವಂತರ ಮಿದುಳು ಅಂದರೆ 55 ವರ್ಷ ಮೇಲ್ಪಟ್ಟಿದ್ದು ಕೂಡ ಮರುವೆಗೆ ಒಳಗಾಗದೆ ಆರೋಗ್ಯವಾಗಿರುವವರ ಮಿದುಳನ್ನು ಅವ್ರೇನು ಮಾಡ್ತಾರೆ, ಪರೀಕ್ಷೆಗೊಳಪಡಿಸಿ ಅದ್ರ ಮೇಲೆ ಸಂಶೋಧನೆಗಳನ್ನು ನಡೆಸಿ ಮರುವೆಗೆ ಏನಾದರೂ ಮದ್ದು ಕಂಡುಹಿಡಿಬೇಕು ಅಂತ ಒಂದೇನೋ ನಡೆದಿದೆ ಅಲ್ಲಿ. ನನಗೂ 55 ವರ್ಷ ಆಗಿರೋದ್ರಿಂದ ಆರೋಗ್ಯವಂತರು ನೀವು ಯಾಕೆ ಬರಬಾರ್ದು ಅಂತ ನನಗೆ ಒಬ್ಬರೇ ಒತ್ತಾಯ ಮಾಡಿದ್ದಕ್ಕೆ ನಾನೊಂದು ಕುತೂಹಲಕ್ಕೆ, ಪರವಾಗಿಲ್ಲ 4 ಜನರಿಗೆ ಉಪಯೋಗ ಆಗುತ್ತೆ ಅಂದರೆ ನನ್ನ ಮಿದುಳು ಅದೇನು ಪ್ರಯೋಗ ಮಾಡ್ತಾರೆ ಮಾಡಲಿ ಅಂತ ನಾನು ಹೋಗಿದ್ದೆ. ಆಯಿತು, ತುಂಬ ಒಳ್ಳೆಯ ಸ್ವಾಗತ ಸಿಕ್ತು ನನಗೆ. ನಿಮ್ಮ ಎಲ್ಲ ಆಹಾರ, ವಸತಿ, ಹೋಗೋ ಬರೋ ಖರ್ಚು ಎಲ್ಲ ಅನುಕೂಲ ನಾವು ಮಾಡಿಕೊಡ್ತೇವೆ, ನಿಮಗೆ ಏನು ಬೇಕು? ನಾನು ಹೇಳಿದೆ, ನನಗೊಂದು ಹಣ್ಣು ಸಿಕ್ಕತ್ತಾ? ಇಲ್ಲ, ಬೇಕಿದ್ರೆ ಕಟ್ ಮಾಡಿರೋ ಸಿಕ್ಕತ್ತೆ, ಇಡೀ ಹಣ್ಣು ಇಲ್ಲಿ ಸಿಕ್ಕಲ್ಲ. ಮೊಸರು ಸಿಕ್ಕತ್ತಾ? ಬೇಕಿದ್ರೆ ಮಜ್ಜಿಗೆ ಪ್ಯಾಕೆಟ್ ಸಿಗತ್ತೆ, ಮೊಸರು ಸಿಕ್ಕಲ್ಲ. ನೋಡಿ, ಮನೋಕಾಯಿಲೆಗೆ ಮುಖ್ಯವಾಗಿ ಚೇತನ ಕೊಡೋದು ಮೊಸರು ಮತ್ತು ಹಣ್ಣು. ಅದೇ ಇಲ್ಲ, ಇಡೀ ನಿಮಾನ್ಸ್ ಕ್ಯಾಂಪಸ್ನಲ್ಲೇ ನಿಮಗೆ ಸಿಕ್ಕಲ್ಲ.
ಎಷ್ಟು ದೊಡ್ಡ ಕ್ಯಾಂಪಸ್ ಅದು, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅದು. ಮನೋ ರೋಗಿಗಳಿಗೆ ನಾನು ವೈದ್ಯ ಮಾಡುತ್ತೇನೆ, ಮನಸ್ಸಿನ ಕಾಯಿಲೆಗಳಿಗೆಲ್ಲ ನಾನು ಮದ್ದು ಕೊಟ್ಟು ಮನಸ್ಸಿನ ಆರೋಗ್ಯವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯ ಸಂಸ್ಥೆನಲ್ಲಿ. ಹೇಗೆ ಅಂದರೆ ನೋಡೋಕ್ಕೆ ಇದು ಸತ್ಯ, ಆದರೆ ವಾಸ್ತವ ಸ್ವಲ್ಪ ನೀನು ಅದನ್ನು ಚುಚ್ಚಿ ಸ್ವಲ್ಪ ಅಲ್ಲಿ ಸತ್ಯತೆಯನ್ನು ನೀನು ಒಂದು ಕಿಂಚಿತ್ ವಿಚಾರ ಮಾಡಿದರೂ ಕೂಡ ಇಡೀ ವ್ಯವಸ್ಥೆಯ ಒಂದು ಬುನಾದಿ ಯಾವುದ್ರ ಮೇಲೆ ನಿಂತಿದೆ? ಬರೀ ಔಷಧಿಯ ಮೇಲೆ ನಿಂತಿದೆ. ಬರೀ ಔಪಚಾರಿಕವಾದ ಕೃತ್ರಿಮವಾದ ಮಿಷಿನರೀಸ್, ಕೆಮಿಕಲ್ಸ್. ಹೌದಾ? ಬೇಕಿದ್ರೆ ನಿಮಗೆ ಕೆಮಿಕಲ್ಲಿ ಟ್ರೀಟೆಡ್ ಅಂದರೆ ಹುಳಿ ಥರ ಲಿಂಬು ಬೇಕಾದ್ರೆ ಸಿಗತ್ತೆ, ಅಂದರೆ ಕೆಮಿಕಲ್ ಲಿಂಬು ಸಿಗತ್ತೆ, ಅಥವಾ ಲಿಂಬು ಚಿತ್ರ ಇರೋವಂತಹ ಒಂದು ಯಾವುದಾದ್ರೂ ಒಂದು ಜಂಕ್ಡ್ ಫುಡ್ ಸಿಗತ್ತೆ. ಆದರೆ ನಿಜವಾಗೂ ಲಿಂಬು ಸಿಗಲ್ಲ. ಹಣ್ಣಿನ ಚಿತ್ರ ಇರೋ ಒಂದು ಏನಾದರೂ ಒಂದು ಕೃತ್ರಿಮವಾಗಿ ಮಾಡಿರೋ ಒಂದು ಜ್ಯೂಸ್ ಸಿಗುತ್ತೆ, ಬಿಟ್ಟರೆ ನಿಜವಾದ ಹಣ್ಣು ಸಿಕ್ಕಲ್ಲ ನಿಮಗೆ. ಹಣ್ಣಿನ ತೋಟಗಳನ್ನ ಮಾಡಿ ಮಾತಾಜಿ ತಾವೆಲ್ಲ ಬರಬೇಕು. ಒಂದು ಅರ್ಧ ಎಕರೆಯಲ್ಲಿ ಎಲ್ಲಾ ಔಷಧಿಗಳನ್ನ ಸಾಕಿದ್ದೇವೆ. ಸತ್ಯದರ್ಶನ ಅದೇ ನೋಡಿ, ಈ ಜಗತ್ತಲ್ಲಿ ಇದು ಸತ್ಯ. ಈಗ ನೀವು ಮಾತಾಡಿದ್ರಲ್ಲ, ಇದು ಸತ್ಯ. ಇಂಥ ಧ್ವನಿ ಬೇಕು ನನಗೆ, ಇಂಥ ಧ್ವನಿ ಬೇಕು, ಇಂಥ ಧ್ವನಿ ಬೇಕು. ಅಂದರೆ ಸತ್ಯ ಅಸತ್ಯ ತೋರಿಕೆಗೆ ಸತ್ಯವಾಗಿ ಕಂಡರೂ ಕೂಡ ವಾಸ್ತವದಲ್ಲಿ ಅದು ಸತ್ಯವಾಗಿಲ್ಲದೇ ಇರಬಹುದು ಅಂತ ನಾನು ಅನುಮಾನಿಸಬೇಕು. ಫಸ್ಟ್ ಅನುಮಾನಿಸಬೇಕು. ತೋರಿಕೆಗೆ ಸತ್ಯವಾ ಅಥವಾ ವಾಸ್ತವದಲ್ಲಿ ಇದು ಸತ್ಯವಾ? ಇದ್ರ ಒಳಗೆ ಗರ್ಭದಲ್ಲಿ ಏನು ಇರಿಸ್ಕೊಂಡಿದೆ? ಒಂದು ವೇಳೆ ಅಸತ್ಯವೂ ಆಗಿರಬಹುದು. ತೋರಿಕೆಗೆ ಅಸತ್ಯವಾಗಿದ್ದರೂ ಒಳಗೆ ಆ ಸತ್ಯವನ್ನು ಗರ್ಭೀಕರಿಸಿಕೊಂಡಿರಬಹುದು. ಈ ಒಂದು ದೃಷ್ಟಿ ನನಗೆ ಬೆಳಿಬೇಕು. ಬರೀ ಕಣ್ಣಿಗೆ ಕಾಣಿಸುತ್ತೆ ಇವನು ವಿದ್ಯಾವಂತ, ಕಣ್ಣಿಗೆ ಕಾಣಿಸ್ತದೆ ಇದು ಆಸ್ಪತ್ರೆ, ಇವನು ವೈದ್ಯ, ಕಣ್ಣಿಗೆ ಕಾಣಿಸ್ತದೆ ಇದು ಹಣ್ಣು ಹಂಪಲುಗಳು. ನೋಡಿ, ಈಗ ಹಣ್ಣು ಹಂಪಲುಗಳಂತ ಕಾಣಿಸ್ತದೆ ಬೆಂಗಳೂರಲ್ಲಿ, ತರಕಾರಿಗಳು ಕಾಣಿಸ್ತದೆ, ಆದರೆ ವಾಸ್ತವದಲ್ಲಿ ಅದು ಯಾವುದು ತಿನ್ನುವುದಕ್ಕೋಸ್ಕರ ಮಾಡಿದವುಗಳಲ್ಲ. ಕೇವಲ ದುಡ್ಡು ಮಾಡುವುದಕ್ಕೋಸ್ಕರ ಸೂಪರ್ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಗಾತ್ರದ ತರಕಾರಿ ಹಣ್ಣುಗಳು ಇವತ್ತು ಕಾಣಿಸ್ತವೆ, ಬಿಟ್ಟರೆ ವಾಸ್ತವದಲ್ಲಿ ಅದಾವುದು ಕೂಡ ನಿಮ್ಮ ಜಠರ, ನಿಮ್ಮ ಕರುಳು, ನಿಮ್ಮ ಜೀವವನ್ನು ಪೋಷಣೆ ಮಾಡಲಿ ಅಂತ ಯಾವ ತರಕಾರಿ ಹಣ್ಣುಗಳು ಸಿಕ್ಕುವುದಿಲ್ಲ. ಬರೀ ತೋರಿಕೆಗೇ ಸತ್ಯ, ತೋರಿಕೆಗೇ ಸತ್ಯ. ಇದಕ್ಕೇನಂತ ಕರೀತಾರೆ ಅಂತಂದರೆ, ಆಡು ಭಾಷೆನಲ್ಲಿ ಹೇಳೋದಂದರೆ, ಕಾಣಿಸ್ತದೆ ಆದರೆ ಹಂಗಿರೋದಿಲ್ಲ. ಸ್ಮಶಾನದಲ್ಲಿ ಶರೀರ ಕಾಣಿಸ್ತದೆ, ಅದು ಜೀವಂತ ಇರುವುದಿಲ್ಲ. ಹಾಳು ಬಾವಿ ಕಾಣಿಸ್ತದೆ, ನೀರಿರೋದಿಲ್ಲ. ಹಾಳು ಮರ ಕಾಣಿಸ್ತದೆ, ಫಲ ಇರೋದಿಲ್ಲ. ಹಾಗೆ ವೈದ್ಯ ಕಾಣಿಸ್ತಾನೆ, ಅಲ್ಲಿ ಆರೋಗ್ಯದ ಮಾತಿರೋದಿಲ್ಲ. ಪೇಟೆನಲ್ಲಿ ತರಕಾರಿ ಹಣ್ಣುಗಳು ಕಾಣಿಸ್ತವೆ, ಅದರಲ್ಲಿ ಸತ್ವ ಇರೋದಿಲ್ಲ, ಬರೀ ದುಡ್ಡು ಮಾಡಬೇಕಂತ ಇದೆ. ರೈತರು ಇವತ್ತು ಬೆಳೆದಂಗೆ ಕಾಣಿಸ್ತಾರೆ, ಆದರೆ ಅವರ ದೃಷ್ಟಿಯೆಲ್ಲ ಮಾರ್ಕೆಟಿನ ಕಡೆ ಇದೆ. ಮನೆಗೇನು ಬೇಕೋ ಅದನ್ನು ಬೆಳೆಯೋಕ್ಕಾಗ್ತಿಲ್ಲ, ಮತ್ತು ಎಲ್ಲವನ್ನೂ ಮಾರ್ಕೊಂಡು ಬಂದು ಮಾರ್ಕೆಟಿಂದಲೇ ತಮ್ಮ ದಿನದ ಅಗತ್ಯಗಳನ್ನು ಪೂರೈಸ್ಕೊಳ್ಬೇಕು. ಇದು ಯಾವುದು ಕೂಡ ಸತ್ಯವಲ್ಲ. ತೋರಿಕೆಯ ಸತ್ಯ ವಾಸ್ತವವಾಗಿ ಸತ್ಯವಾಗಿಲ್ಲದೇ ಇರುವುದು. ಇದಕ್ಕೇನಂತ ಕರೀತಾರೆ? ಕೆಟ್ಟದಾಗಿ ಬೈಬೇಕು ಅಂತಂದರೆ ಅದನ್ನು ದೆವ್ವದ ವಾಸ. ಸ್ಮಶಾನದಲ್ಲಿ ಏನು ವಾಸವಾಗಿರುತ್ತೆ? ದೆವ್ವ ಅಂತ ಹೇಳ್ತೀವಿ. ಹಾಳು ಮರದಲ್ಲಿ ಏನು ವಾಸವಾಗಿರುತ್ತೆ ಅಂತ ಹೇಳ್ತಾರೆ? ದೆವ್ವ ವಾಸ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಳು ಬಾವಿನಲ್ಲಿ ಏನು ವಾಸ ಆಗಿರ್ತದೆ? ದೆವ್ವ ವಾಸ ಆಗಿರ್ತದೆ. ಅಂದರೆ ಎಲ್ಲಿ ಬರೀ ತೋರಿಕೆಗೆ ಸತ್ಯ ಇದೆಯೋ, ವಾಸ್ತವದ ಸತ್ಯದ ಅಂಶವಿಲ್ಲವೋ, ತನ್ನ ಅರಿವಿನ ಕಡೆಗೆ ಒಂದು ಮುಖ ಮಾಡುವಂತಹ ವಿಚಾರ ಪ್ರಜ್ಞೆ ಇಲ್ಲವೋ, ವಿವೇಕವಿಲ್ಲವೋ, ಅಂತಹ ಆಚರಣೆಗೆ ಆಸ್ಪದವಿಲ್ಲವೋ, ಅದೆಲ್ಲವೂ ಕೂಡ ದೆವ್ವದ ವಾಸವಾಗಿರುತ್ತದೆ. ದೆವ್ವ ಅಂತಂದರೆ ಕ್ಷಣ ಕ್ಷಣಕ್ಕೂ ವಿನಾಶದ ಅಂಚಿನಲ್ಲಿ ನಮ್ಮನ್ನು ಇರಿಸುವುದು ಅಂತ. ಹಾಗೆ ಇಡೀ ಜಗತ್ತಿನ ಇವತ್ತಿನ ಅಹಂ ವಿಜ್ಞಾನ, ಆ ಅಹಮ್ಮನ್ನು ಆಶ್ರಯಿಸಿಕೊಂಡು ಬಂದಂತಹ ಎಲ್ಲ ಸೌಲಭ್ಯಗಳು,
ವೈಜ್ಞಾನಿಕ ಸೌಲಭ್ಯಗಳು. ಇವತ್ತು ನನ್ನ ಕಾರ್ ಅಥವಾ ನನ್ನ ಬೈಕ್ ನನ್ನನ್ನು 1 ಕಿಲೋಮೀಟ್ರ್ ನಡಿದಂಗೆ ಮಾಡಿಬಿಟ್ಟಿದೆ, ಅದನ್ನೇ ಅವಲಂಬಿಸೋ ಹಾಗೆ ಮಾಡಿಬಿಟ್ಟಿದೆ ಅಂದರೆ ಅದು ಕಾರಲ್ಲ, ಅದು ಬೈಕಲ್ಲ, ಅದು ಪ್ರತ್ಯಕ್ಷ ಯಮದೂತನೇ ಆಗಿರುತ್ತದೆ. ಇವತ್ತು ನನಗೆ ಸೇವೆ ಮಾಡುವ ಸೇವಕರು ನನಗೆ ಸೇವೆ ಮಾಡ್ದಂಗೆಲ್ಲ ನಾನು ನೆಲ ಹಿಡಿತಿದ್ದೀನಿ, ನನ್ನ ಚೇತರಿಸ್ಕೊಳ್ತಿಲ್ಲ ಅಂತಂದರೆ ಅವರು ಸಾಕ್ಷಾತ್ ಯಮದೂತರೇ ಆಗಿರ್ತಾರೆ. ನೋಡೋದಕ್ಕೆ ಸೇವೆ ಮಾಡಿದ ಹಾಗೆ ನೋಡುವ ತೋರಿಕೆಯ ಸತ್ಯ, ವಾಸ್ತವದಲ್ಲಿ ಅದು ನನ್ನ ಪ್ರಾಣಶಕ್ತಿಯನ್ನು ಚೈತನ್ಯಗೊಳಿಸ್ತಿಲ್ಲ, ದಿನೇ ದಿನೇ ನನ್ನ ಒಳಗಿರೋ ಶಕ್ತಿಯನ್ನು ಬಡಿದೆಬ್ಬಿಸ್ತಿಲ್ಲ. ಮಗು ಇವತ್ತು ಶಾಲೆಗೆ ಹೋಗ್ತಾ ಇದೆ, ಸೂಟು ಬೂಟು ಬ್ಯಾಗು ಎಲ್ಲ ತಗೊಂಡು ಹೋಗ್ತಾ ಇದೆ, ಮೂಟೆ ಪುಸ್ತಕಗಳಿದೆ, ಓದ್ತಾ ಇದೆ, ಬರೀತಾ ಇದೆ. ಆದರೆ ಮನೆಗೆ ಬಂದ ತಕ್ಷಣ ಎಲ್ಲ ಬ್ಯಾಗ್ನ ಬಿಸಾಕಿ ಒಂದು ಕಡೆ ಸಾಕ್ಸು, ಒಂದು ಕಡೆ ಶೂಸು, ಒಂದು ಕಡೆ ಪುಸ್ತಕ, ಸುಸ್ತಾಗಿ ಬಿದ್ಕೊಳ್ಳುತ್ತೆ. ಅದಕ್ಕೆ ಉತ್ಸಾಹ ಇಲ್ಲ ಅಂತಂದರೆ ಅಲ್ಲಿ ಅದಕ್ಕೆ ಚೈತನ್ಯ ಕೊಡ್ತಿಲ್ಲ. ಆ ಮೂಟೆ ಪುಸ್ತಕ ಕೂಡ ಅದಕ್ಕೆ ಚೈತನ್ಯ ಕೊಡ್ತಿಲ್ಲ, ತನ್ನೊಳಗಿರೋ ಶಕ್ತಿಯನ್ನು ಬಡದೆಬ್ಬಿಸ್ತಿಲ್ಲ ಅಂತಂದರೆ ಅದು ತೋರಿಕೆಯ ಸತ್ಯವಾಗಿರುತ್ತದೆ, ವಾಸ್ತವ ಸತ್ಯ ಇರುವುದಿಲ್ಲ. ಇಲ್ಲೆಲ್ಲ ಕಡೆಗೂ ಕೂಡ ದೆವ್ವದ ವಾಸವಾಗಿರುತ್ತದೆ. ದೆವ್ವ ಅರ್ಥಾತ್ ಕ್ಷಣಕ್ಕೂ ನಮ್ಮನ್ನು ವಿನಾಶದ ಅಂಚಿನಲ್ಲಿ ತಂದಿರಿಸಿರುವಂಥದ್ದು, ಭಯಭೀತರನ್ನಾಗಿ ಮಾಡುವಂಥದ್ದು, ಆತಂಕ ಸೃಷ್ಟಿಯನ್ನು ಮಾಡ್ತಾ ಇರೋದು, ಅನುಚಿತವಾದ ಒತ್ತಡಕ್ಕೆ ಒಳಪಡಿಸುವಂಥದ್ದು. ಇದರ ಒಂದು ಕವಚದಿಂದ ನಾವು ಹೊರಗೆ ಬರೋದಕ್ಕೆ ಪ್ರತಿದಿನ ಸತ್ಸಂಗ ಮಾಡಬೇಕು, ವಿಚಾರ ಮಾಡಬೇಕು, ಶ್ರವಣ ಮಾಡಬೇಕು, ಕೂತ್ಕೊಂಡು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಯಿತು, ನನಗೆ ಆನ್ಲೈನ್ ಸತ್ಸಂಗ ಸಿಗುತ್ತೆ, ಸತ್ಯವೇ, ಆದರೆ ಇದು ವಾಸ್ತವದಲ್ಲಿ ಸತ್ಯವಾ ಅಂತ ನಾನು ಕೂತ್ಕೊಂಡು ಯೋಚನೆ ಮಾಡಬೇಕು. ಆನ್ಲೈನಲ್ಲಿ ಸತ್ಸಂಗ ಮಾಡಿದೆ, ಆದರೆ ಬರೀ ನಾನು ಪುಸ್ತಕ ಓದಿದೆ, ಅವ್ರು ಹಾಗೆ ಹೇಳಿದ್ದಾರೆ ಅಂತ ಹೇಳಿದೆ, ಇವ್ರು ಹೀಗೆ ಹೇಳಿದ್ದಾರೆ ಅಂತ ಹೇಳಿದೆ. ಹೌದು, ನನಗೆ ನಾನು ಏನು ಹೇಳಿಕೊಂಡೆ? ನನ್ನ ಬದುಕಿನಲ್ಲಿ ಏನಾದರೂ ನಾನು ಅದನ್ನು ಅಳವಡಿಸಿಕೊಂಡ? ಇವತ್ತು ಈ ಬೆಳಗಿನಿಂದ ಸಂಜೆಯವರೆಗೂ ಜೀವನದಲ್ಲಿ ನಾನು ಸತ್ಯಕ್ಕೆ ಹತ್ತಿರವಾಗ್ತಾ ಇದ್ದೀನಾ, ಅಥವಾ ಸುಮ್ಮನೆ ಅವ್ರು ಹೇಳ್ತಾರೆ ಹಾಗೆ ಅನುಕರಣೆ ಮಾಡ್ಕೊಂಡೋದೆ, ಇವ್ರು ಹೇಳ್ತಾರೆ ಹಿಂಗೆ ಅನುಕರಣೆ ಮಾಡ್ಕೊಂಡೋದೆ, ಅವರು ಇವ್ರು ಬೆನ್ನು ಹತ್ಕೊಂಡು, ಇವ್ರನ್ನ ಓಲೈಸ್ಕೊಂಡು, ಇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ನಾನು ಬದುಕ್ತಾ ಇದ್ದೀನ? ನನ್ನ ಆತ್ಮ ಮೆಚ್ಚುವಂತೆ ನಾನು ಒಂದು ಕ್ಷಣವಾದರೂ ನನ್ನೊಳಗೆ ನಾನು ನಿಲ್ಲಕ್ಕೆ ಸಾಧ್ಯ ಆಗಿದೆಯಾ ಈ ಸತ್ಸಂಗದಿಂದ ಅಂದರೆ ಅದು ವಾಸ್ತವ ಸತ್ಯ. ಇಲ್ಲ ಅಂದರೆ ಅದು ಆನ್ಲೈನ್ ಸತ್ಸಂಗ ಆಗಿರ್ಬೋದು, ವೇದಿಕೆಯ ಸತ್ಸಂಗ ಆಗಿರ್ಬೋದು, ಅದು ತೋರಿಕೆಯ ಸತ್ಯವಾ, ವಾಸ್ತವದಲ್ಲಿ ಅದರಲ್ಲಿ ಸತ್ಯತೆ ಇದೆಯಾ ಅಂತ ಪ್ರತಿ ಕ್ಷಣ ಕೂಡ ನಾನು ವಿಚಾರಕ್ಕೆ ನನ್ನನ್ನು ಒಳಪಡಿಸಬೇಕು. ಅದು ವಿಚಾರಕ್ಕೆ ಆ ಹೊರಗಲ್ಲಿಗೆ ಅದು ನಿಂತರೆ ಅದು ಬಂಗಾರ, ಇಲ್ಲ ಅಂತಂದರೆ ಅದು ಬಿಸಾಕುವ ಒಂದು ವಸ್ತುವಾಗಿರ್ತದೆ ಅಂತ. ಅಂತಹ ಒಂದು ಶಕ್ತಿ ನಮಗೆ ಒಳಗೆ ಈಶ್ವರನೇ ಕೊಡಬೇಕು. ನಮಗೆ ಮೊಬೈಲ್ ಇದೆ, ನಾನು ಆನ್ಲೈನ್ ಸತ್ಸಂಗನ ಅನುಕೂಲ ಮಾಡ್ಕೊಂಡಿರ್ಬೋದು, ಆದರೆ ಒಳಗಿನಿಂದ ಪ್ರಜ್ಞೆಯನ್ನು ಕೊಡೋನು ಮಾತ್ರ ಅದು ಈಶ್ವರನಿಗೆ ಸಾಧ್ಯ ಇದೆ. ನನಗೆ ಅನ್ನ ಯಾರಾದರೂ ಶ್ರೀಮಂತರು ಕೊಡ್ಬೋದು, ದುಡ್ಡು ಕೊಡ್ಬೋದು, ಆದರೆ ಅದನ್ನು ಹೇಗೆ ಬಳಸಬೇಕು ಅನ್ನೋ ಪ್ರಜ್ಞೆ ಮಾತ್ರ ಅದು ಈಶ್ವರನಿಗೆ ಸಾಧ್ಯ. ನಾನು ಔಷಧಿ ತಗೋಬೋದು, ಆದರೆ ಆರೋಗ್ಯ ಅದು ಈಶ್ವರನಿಗೆ ಸೇರಿದ್ದು. ಅದಕ್ಕೆ ನಾವು ಪ್ರತಿ ಸತ್ಸಂಗವನ್ನು ಈಶ್ವರನ ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡಿ ಈಶ್ವರ ಪ್ರಾರ್ಥನೆಯಲ್ಲಿ ಕೊನೆಗೊಳಿಸೋಣ. ಈಶ್ವರ ನಮಗೆ ಹೇಗೆ ತಾಯಿ ನಮಗೆ ಉಸಿರು ಕೊಟ್ಟಿದ್ದಾಳೆ, ಶಾಲೆಯಲ್ಲಿ ಶಿಕ್ಷಕರು ನಮಗೆ ವಿಚಾರ ಕೊಟ್ಟಿದ್ದಾರೆ, ಹಾಗೆ ಸಮಯ ಸ್ಫೂರ್ತಿ ಅನ್ನುವಂತಹ ಒಂದು ಚೈತನ್ಯ, ಉಸಿರಿಗೂ ಮೀರಿದ, ವಿಚಾರಕ್ಕೂ ಮೀರಿದ ಆ ಚೈತನ್ಯ ಶಕ್ತಿಯನ್ನು ಈಶ್ವರ ನಮಗೆ ಧಾರಾಕಾರವಾಗಿ ಸುರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲ ಶರಣಗಣಗಳ ಶ್ರೀಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಶರಣು. ಶರಣಾರ್ಥಿ ಮಾತಾಜಿಯವರು. ಸತ್ಯ ಎಲ್ಲೆಲ್ಲಿದೆ? ಆರೋಗ್ಯದಲ್ಲಿದೆ, ಆಹಾರದಲ್ಲಿದೆ, ನಮ್ಮ ದೇಹದಲ್ಲಿದೆ, ವ್ಯವಹಾರದಲ್ಲಿದೆ, ಮನಸ್ಸಿನಲ್ಲಿದೆ, ಅರಿವಿನಲ್ಲಿದೆ. ಅದನ್ನು ವಾಸ್ತವ್ಯವಾಗಿ ನಡೆಸ್ಕೊಂಡು ಬರ್ಬೇಕನ್ನುವಂಥ ವಿಚಾರಗಳನ್ನು ಬಹಳ ಸುಂದರವಾಗಿ ಹೇಳಿದಂತ ಮಾತಾಶ್ರೀ ಅವ್ರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿ. ತಾವು ಒಂದು ಸಲ ಬರಬೇಕು ಕುಷ್ಟಗಿ ತಾಲೂಕಿಗೆ. ಎಲ್ಲಿ ಸ್ವಾಮೀಜಿ ತಮ್ಮದು? ಮಾತಾಜಿ, ನಾನು ನಗರಾಳ ಶಾಂತವೀರ್ ಸ್ವಾಮೀಜಿ ಅಂತ ಇದ್ನಲ್ರಿ, ಇವಾಗ ಕೊಪ್ಪಳ ಡಿಸ್ಟಿಕ್ ನಲ್ಲಿ ಒಂದ್ 2.5-3 ಎಕರೆ ಜಮೀನ್ ತಗೊಂಡು ಇಲ್ಲೇ ಪಟ್ಟದಕಲ್ಲಿಂದ ಒಂದ್ 10 ಕಿಲೋಮೀಟರ್ ಆಗ್ತದ್ರಿ ಮಾತಾಜಿ. ಅಲ್ಲಿ ತಗೊಂಡು ಅದನ್ನ
ಸಾವಯವವಾಗಿ ಏನು ಸಿಗುತ್ತೆ ಈಗ ಬಂದರೆ ನಿಮ್ಮ ಹತ್ರ? ಇವಾಗ ಬಂದ್ರೆ ಅಂಜೂರ ಸಿಗತ್ರಿ ಮಾತಾಜಿ. ವಾವ್, ಅವಶ್ಯ ಬರ್ತೀನಿ. ಅಂಜೂರ ಅಂಜೂರ ಸಿಗ್ತದೆ, ಕಬ್ಬು ಸಿಗ್ತದೆ, ಪೇರು ಸಿಗ್ತದೆ, ವಾವ್ 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 ವಾವ್, ಮತ್ತೆ ವಾಟರ್ ಆಪಲ್ ಸಿಗ್ತದೆ ಮಾತಾಜಿ. ಅದ್ಭುತ ಅದ್ಭುತ ಅದ್ಭುತ. ತಮಗೆ ಅರಿಶಿನ ಸಿಗ್ತದ್ರಿ, ಮತ್ತೆ ಕರಿ ಅರಿಶಿನ ಸಿಗ್ತದೆ, ಹಾಂ, ಔಷಧಿ ಸಸ್ಯಗಳು ಕಿಡ್ನಿ ಕ್ಲಿಯರಿಂಗ್ ಸಿಗ್ತವೆ, ವಾವ್. ರಾಮಫಲ, ಸೀತಾಫಲ, ಹನುಮಫಲ, ಲಕ್ಷ್ಮಣ ಫಲ ಇವೆಲ್ಲ ಇದು ನಾಟಿ ಬೀಜಗಳೆಲ್ಲ ಸಿಕ್ಕತ್ತಾ ಸ್ವಾಮೀಜಿ? ಸಿಗ್ತವ್ರಿ ಮಾತಾಜಿ, ನಾಟಿ ಬೀಜಗಳೆಲ್ಲ ಸಿಗ್ತವೆ. ಇದು ತರಕಾರಿ ನಾಟಿ ಬೀಜಗಳು ಇದಾವ್ರಿ ಮಾತಾಜಿ, ಸಾವಯವ ಬೀಜ ಇದಾವೆ. ದಯಮಾಡಿ ನಾನು ತಮ್ಮದು ವಿಳಾಸ ಕಳಿಸಿ ಸ್ವಾಮೀಜಿ, ವಾಟ್ಸಪ್ಗೆ ಹಾಕಿ ನಾನು ಬರ್ತೀನಿ ಸ್ವಾಮಿ. ನಂಬರ್ ಸ್ವಲ್ಪ ಕೇಳಿದ್ರೆ ನಮಗೆ ಸಂಪರ್ಕ ಹ್ಞೂ, ನಂಬರ್ ನಾನು. ಆಯಿತು ಸರ್. ನನ್ನ ಸಂಪರ್ಕ ದೂರವಾಣಿ 8310498393 ಯೋಗಮಯಿ ಸತ್ಯಮೇಧಾವಿ. ಶರಣು ಶರಣಾರ್ಥಿ. ಹೇಳ್ತೀರಿ ಮಾತಾಜಿ. 83104 ಒಂದು ಮೂರು ಅಂದ್ರೆ 8 8 3 104 98393. ಆರೋಗ್ಯನೇ ಮೂಲ ಕಾರಣ. ಔಷಧ್ಯ ಕೊಂಡ್ಕೊಡ್ಬಹುದು, ಆದ್ರೆ ಆರೋಗ್ಯ ಕೊಂಡ್ಕೊಳಂಗಿಲ್ಲ ಅಂತ ಹೇಳಿದಿರಲ್ಲ, ಹಾಗೇನೆ ಎಲ್ಲ ಮಹಾತ್ಮರು ಕೂಡ ಅದನ್ನು ಆರೋಗ್ಯ ಸರಿಯಾಗಿ ಕಾಯ್ಕೊಂಡು ನಮ್ಮ ಸ್ವರೂಪದಲ್ಲಿ ಆನಂದವಾಗಿರುವುದಕ್ಕೆ ಆರೋಗ್ಯ ಮುಖ್ಯ. ಯಾಕಂದ್ರ ಮನಸ್ಸು ಮೆತ್ತಗಾಯ್ತಂದ್ರ ಆರೋಗ್ಯ ಮೆತ್ತಗಾಗ್ತದ. ಮನಸ್ಸು ಯಾವಾಗಲೂ ಪ್ರಫುಲ್ಲತೆ ಇರಬೇಕಂದ್ರೆ ಆರೋಗ್ಯ ಚಂದ ಇಟ್ಕೋಬೇಕು ಅಂತ ಹೇಳಿದ್ರು ಪೂಜ್ಯ ತಾಯಿಯವ್ರದ್ದು. ಅವರು ಶ್ರೀಪಾದಕ್ಕೂ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈಗ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಜ್ಞಾನವನ್ನ ಮರಿಮಾಚದ ಮಾಡ ಬಂದು ಕಡಿಕೊಳ ಮಡಿಯೊಳಪ್ಪ ಅವರು ಆ ಮಾಡ ಅಂತ ಹೋಲಿಸ್ಯಾರ. ಅವ್ರು ಮಾಡ ಅಂದ್ರ ಅಜ್ಞಾನ. ಹ್ಯಾಂಗೋ ಅಂತ ಕೇಳಿದ್ರೆ ಸೂರ್ಯನನ್ನೇ ಹಂಗ ಮುಚ್ಚಿಬಿಟ್ಟದು, ಹಾಗೆ ತನ್ನ ಸ್ವರೂಪವನ್ನು ಕೂಡ ಮುಚ್ಚಿಬಿಟ್ಟದ ಅಂತ ಹೇಳ್ತಾರ ಅವರು. ಈಗ ಒಂದು ಪದ್ಯ ಮುಖಾಂತರವಾಗಿ ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರ್ಯನಗ ದೂರಿಂದ. ತಂಗಿ ಕರಿಲಾಕ ಬಂದಾರ್ಯನಗ ದೂರಿಂದ, ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರ್ಯನಗ ದೂರಿಂದ. ತಂಗಿ ಕರಿಲಾಕ ಬಂದಾರ್ಯನಗ ದೂರಿಂದ. ಬಿಡಿಸರಂತ ಬಾಯಿ ತೆರದ ಇವರಂದ ತಂಗಿ, ಬಿಡಿಸರಂತ ಬಾಯಿ ತೆರದ ಇವರಂದ ತಂಗಿ. ಜೋಲಿ ಹೊಡೆದು ಜೊಗ್ಗುತ್ತಾರ ಜುಲ್ಮಿಲಿಂದ, ತಂಗಿ ಜೋಲಿ ಹೊಡೆದು ಜೊಗ್ಗುತ್ತಾರ ಜುಲ್ಮಿಲಿಂದ. ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರ್ಯನಗ ದೂರಿಂದ. ತಂಗಿ ಕರಿಲಾಕ ಬಂದಾರ್ಯನಗ ದೂರಿಂದ. ಲಘು ಮಾಡಿಕೊಳ್ಳುವ ಬಾಜಾರ ತಂಗಿ, ನೆರದ ಸಾಂತಿ ಹರದ ಹೊಯ್ತು ಹೊರರ. ಲಘು ಮಾಡಿಕೊಳ್ಳುವ ಬಾಜಾರ ತಂಗಿ, ನೆರದ ಸಾಂತಿ ಹರದ ಹೊಯ್ತು ಭರರಾರ. ತಂಗಿ ನೆರದ ಸಾಂತಿ ಹರದ ಭರರಾರ.
ಒಬ್ಬವಳೆ ಉಳದೆಲ್ಲ ನಿರಾಧಾರ ತಂಗಿ, ಒಬ್ಬವಳೆ ಉಳದೆಲ್ಲ ನಿರಾಧಾರ. ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರಿ ಅನಗ ದೂರಿಂದ. ಹಿಂದಿನೂರ ಹೇಳೇನಂದರ ಇಲ್ಲ ಗುರುತ ತಂಗಿ, ಮುಂದಿನೂರ ಮಾಡ ಬಂದು ಮರಿಯೈತ. ಹಿಂದಿನೂರ ಹೇಳೇನಂದರ ಇಲ್ಲ ಗುರುತ ತಂಗಿ, ಮುಂದಿನೂರ ಮಾಡ ಬಂದು ಮರಿಯೈತ. ನಡು ಮಧ್ಯದೋಳು ಯನಗ ಕೊತ್ತ ಹೋಯ್ತ ತಂಗಿ, ನಡು ಮಧ್ಯದೋಳು ಯನಗ ಕೊತ್ತ ಹೋಯ್ತ ತಂಗಿ, ಕತ್ತಲಿ ಕಾಳ ಬಂದು ಒದಗಿತ್ತ ತಂಗಿ, ಕತ್ತಲಿ ಕಾಳ ಬಂದು ಒದಗಿತ್ತ. ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರಿ ಅನಗ ದೂರಿಂದ. ಆಸೆ ಪಾಸಗಳೆಲ್ಲ ಬಿಡು ತಂಗಿ ಈಶ, ಮೃಡಮಾಂತೇಶನ ನೆನಿ ತಂಗಿ. ಆಸೆ ಪಾಸಗಳೆಲ್ಲ ಬಿಡು ತಂಗಿ ಈಶ, ಮೃಡಮಾಂತೇಶನ ನೆನಿ ತಂಗಿ. ಈಶ ಮೃಡಮಾಂತೇಶನ ನೆನಿ ತಂಗಿ, ಈಶ ಮೃಡಮಾಂತೇಶನ ನೆನಿ ತಂಗಿ. ವಾಸ ಕಡಿಕೊಳ್ಳ ಗುರು ಮಡಿವಾಳ ತಂಗಿ, ಮಡಿವಾಳ 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 ಮಡಿವಾಳ. ವಾಸ ಕಡಿಕೊಳ್ಳ ಗುರು ಮಡಿವಾಳ ತಂಗಿ, ವಾಸ ಕಡಿಕೊಳ್ಳ ಗುರು ಮಡಿವಾಳ ತಂಗಿ. ಅವನ ಧ್ಯಾನದೋಳನು ದಿನ ಇರು ತಂಗಿ, ಅವನ ಧ್ಯಾನದೋಳನು ದಿನ ಇರು ತಂಗಿ. ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರಿ ಅನಗ ದೂರಿಂದ ತಂಗಿ, ಕರಿಲಾಕ ಬಂದಾರಿ ಅನಗ ದೂರಿಂದ. ಬಿಡಿಸ್ಯಾರಂತ ಬಾಯಿ ತೆರದ ಇವರ ಮುಂದ ತಂಗಿ, ಝೋಲಿ ಹೊಡೆದು ಜಗ್ಗುತ್ತಾರ ಜುಲುಮಿಲಿಂದ ತಂಗಿ, ಝೋಲಿ ಹೊಡೆದು ಜಗ್ಗುತ್ತಾರ ಜುಲುಮಿಲಿಂದ. ನಾವು ನೀವು ಕೂಡಿದ್ದೇವ ಚಿಕ್ಕಂದ ತಂಗಿ, ಕರಿಲಾಕ ಬಂದಾರಿ ಅನಗ ದೂರಿಂದ ತಂಗಿ, ಕರಿಲಾಕ ಬಂದಾರಿ ಅನಗ ದೂರಿಂದ. ಓಂ ನಮ ಶಿವಾಯಪ್ಪ. ಎಲ್ಲ ಪೂಜ್ಯರಿಗೂ ಶರಣ ಶರಣಾರ್ಥಿಗಳು. ಓಂ ನಮ ಶಿವಾಯ ಎಲ್ಲ ಚಂದ. ಓಂ ನಮ ಶಿವಾಯಪ್ಪ. ಮುಂದಿನ ಕಾರ್ಯಕ್ರಮ ಮತ್ತೆ ಓಂ ನಮ ಶಿವಾಯ. ನಮ್ಮ ಉಣ್ಣಿಬಾಯಿಗೌಡರು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆ. ಓಂ ನಮ ಶಿವಾಯ. ಗೌಡ್ರು ಉಣ್ಣಿಬಾಯಿಗೌಡ್ರು. ಓಂ ನಮ ಶಿವಾಯಪ್ಪ. ಸಕಲ ಶರಣರ ಪಾದಕ್ಕೂ ಶರಣ ಶರಣಾರ್ಥಿ. ಇವತ್ತ
ನಾವು ಒಂದೆರಡು ಲೇಟ್ ಆಗಿ ಬಂದೆವು. ಏನು ವಿಷಯ ಏನಂಬುದು ಗೊತ್ತಾಗಲಿಲ್ಲ. ಇವತ್ತು ಗುರುಗಳು ನಡೆಸಿಕೊಂಡು ಶಾಂತಿವೀರ ಗುರುಗಳು ನಡೆಸಿಕೊಂಡು ಬಂದಾರ. ತರಂಗಿಣಿಯಲ್ಲಿ ನಡೆದ ವಿಷಯಗಳಿದ್ದಂಗದವು. ಅರಿವಿನಿಂದಲೇ ಮುಕುತಿ ಅಂದ್ರೆ ಇಲ್ಲಿ ಮೊದಲ ತರಂಗಿಣಿ ಒಳಗೆ ಒಂದಿಷ್ಟು ವಿಷಯ ನಡೆದಂಗೆ ಕಾಣಿಸ್ತೇಪ್ಪ. ಅದಕ್ಕೆ ಶಾಂಡ್ರಿ ಹೇಳ್ತಾರ, ಕಡೆಗೇಲಿಲ್ಲದ ಬಂಡಿ ಹುಡುಗಿಡಬಹುದು ಮಾಡಬಹುದೇ, ಕಡೆಗೇಲೆ ಬಂಡಿಗೆ ಆಧಾರವಯ್ಯ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡು ಶರಣ ನುಡಿಗಡಣವೇ ಕಡೆಗಿಲು ಕಾಣ ರಾಮನಾಥ ಅನ್ನಂಗ ಗುರುಗಳು ಇವತ್ತಿನ ಈ ತರಂಗಿಣಿಯಲ್ಲಿ ನಡೆದ ವಿಷಯವನ್ನು ಹೇಳಿಸ್ಯಾರ. ಅಕ್ಕ ಮಾದೇವಿ ಹೇಳ್ಕೊಂಡು ಬಂದಾಳ, ಅಂಗದ ಭಂಗವ ಲಿಂಗದ ಮುಖದಿಂದ ಗೆಲ್ಲಿದೆ, ಮನದ ಭಂಗವ ಅರಿವಿನ ಮುಖದಿಂದ ಗೆಲ್ಲಿದೆ, ಈ ಮನದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ, ಕರಣದ ಕತ್ತಲೆಯ ಬೆಳಗ ನುಟ್ಟು ಗೆಲ್ಲಿದೆ ಅಂತ ಹೇಳ್ಕೊಂಡು ಬಂದಂಗ, ಈ ಜನ್ಮದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಗೆ ತೋರುವ ಕಾಮನ ಸುಟ್ಟರು ಇದ ಭಸ್ಮವ ನೋಡಯ್ಯ, ಚೆನ್ನ ಮಲ್ಲಿಕಾರ್ಜುನನ ಕೊಂದು ಮನಸ್ಸಿದ ನಾಗುವಾಗೆ ಮನಸ್ಸಿನ ತಲೆಬರವ ತೊಡೆಯನು ಅಂತ ಅಕ್ಕ ಮಾದಿ ಹೇಳ್ಕೊಂಡು ಬಂದಳ ಅಂತ ವಿಷಯವನ್ನು ಇವತ್ತ ತರಂಗಿಣಿಯಲ್ಲಿ ಹೇಳ್ಕೊತ ಬಂದಿರಿ. ಸುಮ್ಮನಾಗದು ಅರಿವಿನಿಂದಲೇ ಮುಕ್ತಿ ಅಂತ ಹೇಳ್ಕೊಂಡು ಬಂದಿರಿ. ಅದಕ್ಕೆ ರಾಮಚಂದ್ರ ಹೇಳಿದ್ರು, ಏನೋ ಎರಡು ಪಕ್ಷಿಗಳು ಸಮುದ್ರದ ಅಡದಲ್ಲಿ ತನ್ನ ಮರಿಗಳನ್ನು ಮಾಡಿಕೊಂಡಿದ್ದು ಹೋದಾಗ ಆ ತೆರೆಯನ್ನು ಎಳೆದುಕೊಂಡು ಹೋದಂತ ಸಮಸ್ಯೆಯಲ್ಲಿ ಆ ಸಮುದ್ರ ರಾಜನಿಗೆ ಶಿಕ್ಷೆಯನ್ನು ಮಾಡಬೇಕು ಅಂತ ವಿಚಾರ ಬಂದು ಆ ಸಣ್ಣ ಪಕ್ಷಿಗಳು ತಮ್ಮ ಚುಚ್ಚಿನಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ನೀರನ್ನು ಹೊರಗೆ ಹಾಕುವ ಒಂದು ಪ್ರಸಂಗ. ಕೊನೆಗೆ ಅದು ನಾರದರು ನೋಡಿ ಅದು ವಿಷ್ಣುವಿಗೆ ತಿಳಿಸಿದಾಗ ಪಕ್ಷಿಗಳ ಒಡೆಯನಾದಂತ ಗರುಡನಿಗೆ ತಿಳಿಸಿದಾಗ ಗರುಡ ಹೋಗಿ ಸಮುದ್ರ ರಾಜನಿಗೆ ಹೇಳಿದಾಗ ಸಮುದ್ರ ರಾಜ ತಾನು ಅವುಗಳ ಮರಿಗಳನ್ನು ಕೊಟ್ಟ ಅಂತ ಅನ್ನುವಂತ ಸತ್ಯದ ವಾಕ್ಯವನ್ನು ತಿಳಿಸಿದಂತ ಶರಣರಕ್ಕೂ ಶರಣಾರ್ಥಿ. ಸತ್ಯಮಿದಾದೇವಿ ಅಂತೇಳಿ ಅವರು ಸತ್ಯಮಿತ್ಯದ ವಿಷಯ ಹೇಳಂದಾಗ ಸತ್ಯಮಿತ್ಯದ ವಿಷಯ ದ್ವಂದ್ವಗಳನ್ನು ಬಿಡಿಸಿದ್ದಾರಪ್ಪ. ಅಂದ್ರೆ ಏನ್ ಹೇಳಿದ್ರು ಅಂದ್ರೆ ವಿಷಯ, ಹಸಿವು ತೃಷಗಳ ಪ್ರಾಣಕ್ಕೆ, ಸುಖ ದುಃಖಗಳು ಮನಸ್ಸಿಗೆ, ಅರಿವು ಮರಿವು ಬುದ್ಧಿಗೆ, ಜನನ ಮರಣ ದೇಹಕ್ಕೆ, ಆದರೆ ಇವೆಲ್ಲವೂ ಅರಿವು ಮಾತ್ರ ಸತ್ಯವಾಗಿದೆ ಅಂತ ಹೇಳ್ಕೊಂಡು ಬಂದ್ರು. ಅಲ್ಲಿ ಕೇಳಿಯಲ್ಲಿ ನಡೆದಂತ ಕೆಲವೊಂದು ಘಟನೆಗಳನ್ನ ಹೇಳ್ಕೊಂಡ್ರು. ಅದಕ್ಕೆ ಉಣ್ಣೆ ಕೆತ್ತು ಉಣ್ಣದದು ನೊರೆವಾಲು, ಪುಣ್ಯವನ್ನು ಮಾಡಿ ಉಣ್ಣಲೊಲ್ಲದವನ ಜೀವನ ಉಣ್ಣೆಗೂ ಕಷ್ಟ ಸರ್ವಜ್ಞ ಅಂತ ಹೇಳ್ಕೊತ ಬಂದಂಗ ಆ ತಾಯಿಯವರು ಒಂದು ಸತ್ಯದ ದಾರಿಯನ್ನು ಹಿಡ್ಕೊಂಡು ಬಂದ್ರು. ಅದಕ್ಕೆ ಅವ್ರು ಹೇಳಿದ ಮಾತು ಎಲ್ಲರಿಗೂ ಕೆಟ್ಟವ್ರಿಗೆ ಹಿಡಿಸೋದು ಬಹಳ ಕಣಕ, ಒಳ್ಳೆಯವ್ರಿಗೆ ಅವ್ರ ಮಾತು ಸತ್ಯವಾಗಿ ತೋರ್ತದ. ಮತ್ತ ಅನ್ಯಥಾ ಬೇರೆಯನ್ನು ಮಾಡೋರಿಗೆ ಅವ್ರ ಮಾತು ಕೈ ಆಗ್ತದೆ. ಹಂಗಂದ್ರ ಜ್ವರ ಹಿಡಿದ ಬಾಯಿಗೆ ನೊರೆವಾಲು ಒಲಿವದೆ, ನರಕದಲ್ಲಿ ಬೀಳುವ ಮನುಜರಿಗೆ ಹರಭಕ್ತಿ ಎಂಬುದು ಕರಗೈ ಕಾಣ ರಾಮನಾಥ ಅಂತ ದಾಸಿಮಾರಿ ಹೇಳ್ದಂಗ ಔಷಧದ ಆರೋಗ್ಯದ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳಿಸಿದಂತ ಮಾತೆಯವರಿಗೆ ಶರಣಾರ್ಥಿ ಹೇಳ್ತಾ, ಮಡಿವಾಳಪ್ಪ ಶರಣರು, ನಾವು ನೀವು ಕೂಡಿದ್ದೇವ ಚಿಕ್ಕಂದಿಂದ ತಂಗಿ ಕರ್ಲಾಕ ಬಂದಾರ ದೂರದಿಂದ ಅನ್ನುವಂತ ಒಂದು ತತ್ವ ಪದವನ್ನು ಮಡಿವಾಳಪ್ಪನವರು ತತ್ವ ಪದವನ್ನು ಹೇಳಿದರು.